ನಮಸ್ಕಾರ ರೀ ಎಲ್ಲರಿಗೂ. ಇದು ಶನಿವಾರದ ಈವ್ನಿಂಗ್ ಮಿನಿ ವ್ಲಾಗ್. ಸಂಜೆ ಮುಂದೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಇವತ್ತು ರಾತ್ರಿ ಊಟಕ್ಕೆ ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ರೈಸ್ ಮಾಡಿರತ್ತಂತ ಅಂದ್ಕೊಂಡು ನಮ್ಮ ಕಾಕ ಬಂದಿದ್ದರು. ರೊಟ್ಟಿ ಮಾಡ್ಬೇಕಂತಂದ್ರೆ ರೊಟ್ಟಿ ಹಿಟ್ಟೆಲ್ಲ ಖಾಲಿಯಾಗಿಬಿಟ್ಟಿತ್ತು. ಹಾಗಾಗಿ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿರತ್ತಂತೇಳಿ ಚಪಾತಿ ಹಿಟ್ಟೆಲ್ಲ ನಾದಿಟ್ಟು ರೈಸ್ಕನ್ನು ಇಟ್ಟಿದ್ನಿ. ಮತ್ತು ಪಲ್ಯ ಮಾಡ್ಬೇಕಂತನಿ ಅದಕ್ಕೆ ಶೇಂಗಾಕಾಳು ಪುಡಿ ಒಂದು ಖಾಲಿಯಾಗಿತ್ತು. ಹಾಗಾಗಿ ಶೇಂಗಾಕಾಳು ಪೌಡ್ರನ್ನು ಸ್ವಲ್ಪ ಮಾಡ್ಕೊಂಡ್ರಾತಂತೇಳಿ ಶೇಂಗಾಕಾಳನ್ನೆಲ್ಲ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡು ಬದ್ನಿಕಾಯಿ ಪಲ್ಯಕ್ಕೆ ಗುರೆಳ್ ಪುಡಿ ಮತ್ತು ಶೇಂಗಾಕಾಳು ಪುಡಿ ಹಾಕಲಿಲ್ಲ ಅಂದ್ರೆ ಆ ಟೇಸ್ಟ್ ಬರಂಗೇನ ಇಲ್ಲ ಬದ್ನಿಕಾಯ್ದು. ಹಾಗಾಗಿ ಇವಾಗ ನೋಡ್ರಿ ಬದ್ನಿಕಾಯಿ ಪಲ್ಯನ ಮಾಡಕತ್ತೀನಿ ನಾನು. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವೆಲ್ಲ ಹಾಕಿ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಶೇಂಗಾ ಪುಡಿ, ಗುರೆಳ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಬದ್ನಿಕಾಯನ್ನು ಹಾಕಿದ್ದೀನಿ. ನಂತರ ನೀರು ಹಾಕಿ ಕುದಿಸ್ಕೊಂಡಿನಿ. ಇವಾಗ ಚಪಾತಿನ ಮಾಡತ್ತೇನೆ ನೋಡ್ರಿ. ರೈಸನ್ನು ಆಲ್ರೆಡಿ ಮಾಡಿದ್ನಿ. ಮತ್ತು ಸಾಂಬಾರದು ಏನು ಮಾಡೋಕ್ಕೆ ಹೋಗಲಿಲ್ಲ ಇವತ್ತು. ಮಜ್ಜಿಗೆ ಮೊಸರು ಇತ್ತು, ಅದನ್ನು ಹಾಕ್ಕೊಂಡು ಉಂಡ್ರಾತಂತೇಳಿ ಸಾಂಬಾರೇನು ಮಾಡೋಕ್ಕೆ ಹೋಗಲಿಲ್ಲ. ಇವಾಗ ರಾತ್ರಿ ಊಟ ಮಾಡತ್ತೇವೆ ನೋಡ್ರಿ. ಸಿಗೋಣ ನಾಳಿನ